ಗಣೇಶನು ಕೇವಲ ವಿಘ್ನಹರ್ತನಲ್ಲ, ಅವನು ಪರಮಜ್ಞಾನಿ. ಒಮ್ಮೆ ಗಣೇಶನು ಗಂಗಾ ನದಿಯ ತೀರದಲ್ಲಿ ಅತ್ಯಂತ ಕಠಿಣವಾದ ತಪಸ್ಸನ್ನು ಮಾಡುತ್ತಿರುತ್ತಾನೆ. ಅವನ ಮೈಮೇಲೆ ಪೀತಾಂಬರ, ಕೊರಳಲ್ಲಿ ರತ್ನದ ಹಾರಗಳು, ಹಣೆ ಮೇಲೆ ಚಂದನದ ತಿಲಕವಿರುತ್ತದೆ. ಅವನ ಸುತ್ತಲೂ ಒಂದು ದಿವ್ಯವಾದ ಪ್ರಭಾವಳಿ ಇರುತ್ತದೆ. ಈ ದೃಶ್ಯವು ಎಂತಹವರನ್ನೂ ಮಂತ್ರಮುಗ್ಧರನ್ನಾಗಿಸುವಂತಿತ್ತು. ಧರ್ಮರಾಜನ ಮಗಳಾದ ತುಳಸಿಯು ಯೌವನವತಿಯಾಗಿದ್ದಾಗ ತನಗೆ ಯೋಗ್ಯನಾದ ಪತಿಯನ್ನು ಹುಡುಕುತ್ತಾ ದೇವಲೋಕ ಭೂಲೋಕಗಳನ್ನು ಸುತ್ತುತ್ತಿರುತ್ತಾಳೆ. ಗಂಗಾ ತೀರಕ್ಕೆ ಬಂದಾಗ ಅವಳಿಗೆ ತಪಸ್ಸಿನಲ್ಲಿರುವ ಗಣೇಶನ ದರ್ಶನವಾಗುತ್ತದೆ. ಗಣೇಶನ ಆ ಶಾಂತ ಮುಖ ಮತ್ತು ದಿವ್ಯ ತೇಜಸ್ಸನ್ನು ಕಂಡು ತುಳಸಿ, ಇವನೇ ನನ್ನ ಜೀವನ ಸಂಗಾತಿಯಾಗಲು ಅರ್ಹನು ಎಂದು ನಿರ್ಧರಿಸುತ್ತಾಳೆ. ಅವಳು ಕಾಮದೇವನ ಪ್ರಭಾವಕ್ಕೆ ಒಳಗಾಗಿ ಗಣೇಶನ ತಪಸ್ಸನ್ನು ಭಂಗಗೊಳಿಸಲು ಪ್ರಯತ್ನಿಸುತ್ತಾಳೆ. ಗಣೇಶನು ತನ್ನ ಮೌನ ಮುರಿದು ಕಣ್ಣು ಬಿಡುವಂತೆ ಮಾಡಲು ಅವಳು ಸುತ್ತಿಸಲು ಆರಂಭಿಸುತ್ತಾಳೆ. ಗಣೇಶನು ನಿಧಾನವಾಗಿ ಕಣ್ಣು ಬಿಡುತ್ತಾನೆ. ಎದುರಿಗಿದ್ದ ಸುಂದರಿ ತುಳಸಿಯನ್ನು ಕಂಡು ವಿನಯದಿಂದ, ತಾಯಿ, ನೀನು ಯಾರು? ನನ್ನ ತಪಸ್ಸನ್ನು ಏಕೆ ಭಂಗಗೊಳಿಸಿದೆ ಎಂದು ಕೇಳುತ್ತಾನೆ. ತುಳಸಿಯು ತನ್ನ ಪರಿಚಯ ನೀಡಿ, ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ, ನೀನು ನನ್ನನ್ನು ವಿವಾಹವಾಗಬೇಕು ಎಂದು ಹಠ ಹಿಡಿಯುತ್ತಾಳೆ. ಗಣೇಶನು ಹೇಳುತ್ತಾನೆ, ವಿವಾಹವು ಸಂಸಾರದ ಬಂಧನವಿದ್ದಂತೆ. ನಾನು ಜ್ಞಾನದ ಹಾದಿಯಲ್ಲಿದ್ದೇನೆ. ಮದುವೆಯೂ ನನ್ನ ಗುರಿಗೆ ಅಡ್ಡಿಯಾಗಬಹುದು. ಹಾಗಾಗಿ ನಿನ್ನ ಪ್ರಸ್ತಾವನೆಯನ್ನು ನಾನು ಸ್ವೀಕರಿಸಲು ಸಾಧ್ಯವಿಲ್ಲ. ತಿರಸ್ಕಾರದಿಂದ ಅವಮಾನಿತಳಾದ ತುಳಸಿಗೆ ವಿಪರೀತ ಕೋಪ ಬರುತ್ತದೆ. ಅವಳು ಗಣೇಶನಿಗೆ ಶಾಪ ನೀಡುತ್ತಾಳೆ. ನೀನು ಮದುವೆಯಾಗಲು ಇಷ್ಟವಿಲ್ಲದಿದ್ದರೂ ನಿನಗೆ ಅನಿವಾರ್ಯವಾಗಿ 2 ಪತ್ನಿಯರು ಲಭಿಸಲಿ. ಇದೇ ಕಾರಣಕ್ಕಾಗಿ ಮುಂದೆ ಗಣೇಶನಿಗೆ ಸಿದ್ಧಿ ಮತ್ತು ಬುದ್ಧಿಯರ ಜೊತೆ ವಿವಾಹವಾಗುತ್ತದೆ. ಗಣೇಶನು ಕೂಡ ಶಾಂತನಾಗಿದ್ದರೂ ಧರ್ಮಕ್ಕೆ ವಿರುದ್ಧವಾಗಿ ಶಾಪ ನೀಡಿದ ತುಳಸಿಗೆ ಪ್ರತಿಯಾಗಿ ಹೇಳುತ್ತಾನೆ, ನೀನು ಒಬ್ಬ ಅಸುರನ ಪತ್ನಿಯಾಗುವೆ. ನಂತರ ಶಾಪಗ್ರಸ್ತಳಾಗಿ ಭೂಮಿಯ ಮೇಲೆ ಸಸ್ಯವಾಗಿ ಹುಟ್ಟುವೆ. ಗಣೇಶನ ಶಾಪ ಕೇಳಿ ತುಳಸಿ ನಡುಗುತ್ತಾಳೆ. ತನ್ನ ತಪ್ಪಿನ ಅರಿವಾಗಿ ಗಣೇಶನ ಪಾದಕ್ಕೆ ಬಿದ್ದು ಕ್ಷಮೆ ಯಾಚಿಸುತ್ತಾಳೆ. ಆಗ ಕರುಣಾಮಯಿಯಾದ ಗಣೇಶನು ಅವಳಿಗೆ ವರವನ್ನು ನೀಡುತ್ತಾನೆ. ನೀನು ಅಸುರನ ಪತ್ನಿಯಾದರೂ ನಾರಾಯಣನ ಪ್ರಿಯತಮೆಯಾಗುವೆ. ಭೂಮಿಯ ಮೇಲೆ ತುಳಸಿ ಗಿಡವಾಗಿ ನೀನು ಜನ್ಮ ತಾಳಿದಾಗ ನಿನ್ನ ಎಲೆಯಿಲ್ಲದೆ ಯಾವುದೇ ದೇವತಾ ಪೂಜೆ ಪೂರ್ಣವಾಗುವುದಿಲ್ಲ. ನೀನು ಪವಿತ್ರತೆಯಲ್ಲಿ ಅಗ್ರಗಣ್ಯಳಾಗುವೆ. ಆದರೆ ನನ್ನ ಮತ್ತು ನಿನ್ನ ನಡುವೆ ಈ ಸಂಘರ್ಷ ನಡೆದಿದ್ದರಿಂದ ನನ್ನ ಪೂಜೆಯಲ್ಲಿ ಮಾತ್ರ ನಿನ್ನನ್ನು ಬಳಸಬಾರದು. ಯಾರು ನನಗೆ ತುಳಸಿಯನ್ನು ಅರ್ಪಿಸುತ್ತಾರೋ ಅವರಿಗೆ ವಿಘ್ನಗಳು ಎದುರಾಗಬಹುದು ಎಂದು ಹೇಳುತ್ತಾನೆ. ಗಣೇಶನಿಗೆ ಏಕೆ ಗರಿಕೆಯೇ ಪ್ರಿಯೆ? ಗಣೇಶನಿಗೆ ಅನಲಾಸುರ ಎಂಬ ಅರಸನನ್ನು ನುಂಗಿದಾಗ ಅವನ ಹೊಟ್ಟೆಯಲ್ಲಿ ಉರಿ ಉಂಟಾಗುತ್ತದೆ. ಆಗ ಋಷಿಮುನಿಗಳು 21 ಗರಿಕೆಗಳನ್ನು ನೀಡಿದಾಗ ಅವನ ಉರಿ ಶಾಂತವಾಗುತ್ತದೆ. ಗಣೇಶ ಚತುರ್ಥಿಯ ದಿನ ಮಾತ್ರ ಗಣೇಶನಿಗೆ 21 ಬಗೆಯ ಪತ್ರಗಳನ್ನು ಅರ್ಪಿಸಲಾಗುತ್ತದೆ. ಅದರಲ್ಲಿ ತುಳಸಿಯೂ ಒಂದು. ಆ ದಿನ ಮಾತ್ರ ತುಳಸಿಗೆ ಗಣೇಶನ ಪೂಜೆಯಲ್ಲಿ ಸ್ಥಾನವಿದೆ.